ವೆಲ್ಕಮ್ ಬ್ಯಾಕ್ ಒಂದು ಹೊಸ ಲಾಗಿಗೆ. ಇವತ್ತು ನಾವು ಎಲ್ಲಿದ್ದೀರಿ ಅಂದರೆ ಈ ಕಡೆ ಇದ್ದೀರಿ. ಇಲ್ಲಿ ಬಂದ್ಬಿಟ್ಟು ಸಮ್ 100+ ಫೀಟ್ ಇರುವ ಹನುಮಾನ್ ಸ್ಟ್ಯಾಚು ಬಂದು ಸಿಂಗಲ್ ಸ್ಟೋನಲ್ಲಿ ಇನ್ನೂ ರೆಡಿ ಆಗ್ತಿದೆ. ಇವಾಗ ಇಲ್ಲಿರೋ ಟೆಂಪಲ್ಸ್ ಎಲ್ಲ ವಿಸಿಟ್ ಆಗಕ್ಕೆ ಬಂದಿದ್ದೀರಿ. ಹಂಗೆ ಇಲ್ಲೊಂದು ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀರಿ. ಇಲ್ಲಿ ನೋಡಿ, ಇದು ಸೈಜು ಗದೆ ಮತ್ತು ಹನುಮಾನ್ ಇನ್ನೂ ಓಪನ್ ಆಗಿಲ್ಲ. ಓಪನ್ ಆದಾಗ ಒಂದು ವೀಡಿಯೋ ಮಾಡೋಣ. ಸಕ್ಕತ್ತಾಗಿದೆ. ಇವಾಗೇ ಎಷ್ಟು ಲುಕ್ ಇದೆ, ಇನ್ನೂ ಓಪನ್ ಆದರೆ ಹೆಂಗಿರುತ್ತೋ ಸಕ್ಕತ್ತಾಗಿದೆ ಮಾತ್ರ. ಎಲ್ಲ ಸ್ಟೋನ್ ಕಾರ್ವಿಂಗ್ಸೇ ಮಾಡ್ತಿರೋದು. ಇನ್ನು ಕೆಲಸ ನಡೀತಾನೆ ಇದೆ. ಮತ್ತು ಇವಾಗ ತಾನೇ ಇಲ್ಲಿರೋ ರಾಮ ಟೆಂಪಲ್ ವಿಸಿಟ್ ಆಗಿಬಿಟ್ಟು ಬಂದಿದ್ದೀರಿ. ಇಲ್ಲಿರೋ ರಾಮ ಟೆಂಪಲ್ ವಿಸಿಟ್ ಆಗಿ ಬಂದ್ರಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲ್ಲಿ ಪ್ರೊಹಿಬಿಟೆಡ್ ಅಂತಿತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕೋಗಿಲ್ಲ. ಇಲ್ಲಿಂದ ವೀಡಿಯೋ ಮಾಡಿ ಇನ್ನು ಇಲ್ಲಿರೋ ಸರೌಂಡಿಂಗ್ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇದು ಇಲ್ಲಿ ನೋಡಿ, ಇದು ಒಲೆ ಯಾವಾಗ ಉರಿತಾನೆ ಇರುತ್ತಂತೆ. ಇದು ಸಾಯಿಬಾಬಾ ಟೆಂಪಲ್ ಇಲ್ಲೇ HBR ಲೇಔಟಲ್ಲಿ, ಇಲ್ಲಿ ಸ್ಟ್ಯಾಚು ಪಕ್ಕತಾನೆ ಇರೋದು ನೋಡಿ, ಸಾಯಿಬಾಬಾ. ಇದು ಬಂದ್ಬಿಟ್ಟು ಯಾವಾಗೂ ಉರಿತಾನೆ ಇರುತ್ತಂತೆ. ಇದು ಸಾಯಿಬಾಬಾ ಟೆಂಪಲ್ ಒಳಗಡೆ. ಮತ್ತು ತಿರ್ಗಾ ಹಂಗೆ ಸಾಯಿಬಾಬಾ ದೇವಸ್ಥಾನ ಹಿಂದ್ಗಡೆನೇ ಪಕ್ಕದಲ್ಲೇ ಇರೋದು ಶ್ರೀ ಕನಕ ಪರಮೇಶ್ವರಿ ಆ್ಯಂಡ್ ಶಿವಾಲಯಂ ಅಂತ. ಒಳಗಡೆ ಆದರೆ ವಿಡಿಯೋ ಮಾಡೋಣ ದೇವ್ರದ್ದು ಕೂಡ. ಅಲ್ಲೇನಾದ್ರು ಪ್ರೊಹಿಬಿಟ್ ಇದ್ದರೆ ಮಾಡೋಕ್ಕಾಗಲ್ಲ. ನೋಡಿ, ಇದೇ ಎಂಟ್ರೆನ್ಸ್ ಇರೋದು. ಮತ್ತು ಇಲ್ಲಿ ದೇವಸ್ಥಾನ ಒಳಗಡೆ ಅಭಿಷೇಕ ಕೂಡ ಮಾಡ್ಬೋದು ನಾವು ಲಿಂಗಾಗೆ. ಇಲ್ಲೇ ನೀರಿರುತ್ತೆ ಕೂಡ. ಇದು ಬಂದುಬಿಟ್ಟು ಇಸ್ಕಾನ್ ಟೆಂಪಲ್ಗೆ ಎಂಟ್ರೆನ್ಸ್ ಆದಾಗೆ ಬರುತ್ತೆ. ಇಸ್ಕಾನ್ ಟೆಂಪಲ್ ಮತ್ತು ನರಸಿಂಹಸ್ವಾಮಿ ಟೆಂಪಲ್ಗೆ ಎಂಟ್ರೆನ್ಸ್ ಸಕ್ಕದಾಗಿ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿದೆ. ಶಾಪಿಂಗ್ ಕಾಂಪ್ಲೆಕ್ಸ್, ಇಲ್ಲಿ ಫುಡ್ಡು ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ. ಮತ್ತು ಇದು ನರಸಿಂಹಸ್ವಾಮಿ ಎಂಟ್ರೆನ್ಸ್. ಬನ್ನಿ ಹಿಂಗೆ ಹೋಗೋಣ. ಇಲ್ಲಿ ಗೋಶಾಲೆ ಸ್ವಾಮಿದು ವಿಗ್ರಹ ಮಾತ್ರ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ನೋಡಿ ನರಸಿಂಹಸ್ವಾಮಿ.